ನಾನು ಸಂತೋಷ ಬಡೀಚೆ. ನೋಡಿ, ಮನುಷ್ಯನಿಗೆ ಹಲವಾರು ಕಾಯಿಲೆಗಳು ಬರ್ತಾ ಇರ್ತವೆ. ಆ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಇತ್ತು ಅಂದರೆ ನಮಗೆ ಮುಖ್ಯವಾಗಿ ಏನು ಬೇಕು ಅಂದರೆ ಒಂದು ಮಾರ್ಗ ಬೇಕು. ಆ ಮಾರ್ಗದತ್ತ ನಾವು ಹೋಗಬೇಕು ಅಂತಂದರೆ ನಮಗೆ ಗುರುಗಳು ಬೇಕು ಅಂತಂದರೆ ನಾವು ಸಮರ್ಪಣಾ ಮನೋಭಾವದಿಂದ ಸ್ವೀಕಾರ ಮಾಡಬೇಕಾಗುತ್ತೆ. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಯೋಗ ಮತ್ತು ಆಯುರ್ವೇದ ಮುಖಾಂತರ ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಅನ್ನೋದು ನಿಮ್ಮ ಮನದಟ್ಟು ಆಗಬೇಕಾಗತ್ತೆ. ಮನದಟ್ಟು ಆಯಿತು ಅಂತಂದರೆ ಖಂಡಿತವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ. ಭಾಳ ಜನರು ನೋಡಿ, ಕೆಲವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ, ಹಾರ್ಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ತಲೆಯ ಸಮಸ್ಯೆ, ತಲೆನೋವಿನ ಅರ್ಧ ತಲೆನೋವು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ನೀ ಪೇಯ್ನ್, ಜಾಯಿಂಟ್ ಪೇಯ್ನ್, ಬ್ಯಾಕ್ ಪೇಯ್ನ್, ಶುಗರ್ ಆಗಿರ್ಬೋದು, ಇನ್ನೊಬ್ಬರಿಗೆ ಮೂಲವ್ಯಾಧಿ, ಫಿಶರ್, ಇಂಥವೆಲ್ಲ ಬಹಳ ಹಲವಾರು ಸಮಸ್ಯೆಗಳು. ಇನ್ನು ಮೆನ್ಸ್ಟ್ರುಯೇಷನ್ ಸಮಸ್ಯೆ ಆಗಿರ್ಬೋದು, ಆರ್ತವು, ಅನಾರ್ಥವು, ಕಷ್ಟಾರ್ಥವು, ಋಜುನಿವೃತ್ತಿ, ಇವೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಈ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೊಳ್ಬೇಕು ಇತ್ತು ಅಂದರೆ, ನಾವು ಶಾಶ್ವತ ಸುಖವನ್ನು ಪಡ್ಕೊಳ್ಬೇಕು ಇತ್ತು ಅಂದರೆ, ನಮ್ಮ ನೋವಿನಿಂದ ಹೊರಗಡೆ ಬರಬೇಕು ಅಂತ ಇತ್ತು ಅಂದರೆ, ನಾವು ಯಾಕೆ ಬಂದಿದ್ದೀವಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕಿತ್ತು ಅಂದರೆ ನಮಗೆ ಯೋಗ ಮತ್ತು ಆಯುರ್ವೇದ ಸಹಾಯಕ ಆಗುತ್ತೆ. ನಮ್ಮ ಋಷಿಮುನಿಗಳು ಹೇಳ್ತಾರೆ, ಯಾವಾಗಲೂ ಸಪ್ತಧಾತು, ತ್ರಿದೋಷಗಳು ಎಲ್ಲ ಸಮವಾಗಿರಬೇಕು. ಅಗ್ನಿ, ಇವು 13 ಅಗ್ನಿಗಳು ಸಮವಾಗಿರಬೇಕು ಅಂತ ಹೇಳ್ತಾರೆ. ಇವೆಲ್ಲ ಸಮವಾಗಿರಬೇಕು ಇತ್ತು ಅಂತಂದರೆ ನಾವೇನು ಮಾಡಬೇಕು? ಯೋಗ ಮತ್ತು ಆಯುರ್ವೇದದ ಮಾರ್ಗಕ್ಕೆ ಬರಬೇಕಾಗುತ್ತೆ. ಅದಕ್ಕೆ ಇಚ್ಛೆಯುಳ್ಳವರು ಆನ್ಲೈನ್, ಆಫ್ಲೈನ್ ಏನಾದರೂ ಕಲಿಬೇಕು ಅಂತ ಇಷ್ಟ ಇತ್ತು ಅಂದರೆ ನಿಮಗೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ರೋಗಗಳಿಗೆ ತಕ್ಕಾದ ಉಪಚಾರಗಳನ್ನು ನಾವು ಕೊಡ್ತೀವಿ. ಮನೆಯಲ್ಲೇ ಕೂತು ನೀವು ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ಆಸನಗಳನ್ನು ಕಲಿಬಹುದು. ನೀವು ಆಫ್ಟರ್ 60 ಇದ್ದರೂ ಕೂಡ ಅನಾಟಮಿಕಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳ ಥರ ಅಭ್ಯಾಸ ಮಾಡ್ಬೋದು. ಫಿಸಿಯಾಲಜಿ ಮತ್ತು ಅನಾಟಮಿ ಇದ್ರ ಮುಖಾಂತರ ಎರಡೂ ಮಿಕ್ಸ್ ಮಾಡಿ ಹೇಳಿದೀವಿ ಅಂತಂದರೆ ಎಷ್ಟು ವಯಸ್ಸಾದರೂ ಕೂಡ ಆಹಾರ, ವಿಹಾರ, ಆಚಾರ, ವಿಚಾರ, ಋತುಚಾರ, ರಾತ್ರಿಚಾರ, ದಿನಚಾರ್ಯ ಇವುಗಳನ್ನು ಉಪಯೋಗಿಸ್ಕೊಂಡಿವಂದರೆ ಮಕ್ಕಳ ಯಾವ ರೀತಿ ಈಗ ಆಸನ ಅಭ್ಯಾಸ ಮಾಡ್ತಾವಲ್ಲ ಅದೇ ರೀತಿ ಕೂಡ ನೀವು ಕೂಡ ಮಾಡ್ಬೋದು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಹೇಳೋ ಉದ್ದೇಶ ಇಷ್ಟೇ, ಸರ್ವೇ ಜನ ಸುಖಿನೋ ಭವಂತು ಹೇಳುವಂಥ ನಮ್ಮ ಪೂರ್ವಜರು ಅದೇ ರೀತಿಯಾಗಿ ನೀವು ಕೂಡ ಸುಖವಾಗಿರಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿರುತ್ತೆ. ಆ ಉದ್ದೇಶದಿಂದಲೇ ಎಲ್ಲರೂ ಆರೋಗ್ಯವಾಗಿರುವಂಥ ಉದ್ದೇಶ ಹೊಂದಿರುವುದರಿಂದಲೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಎಲ್ಲರಿಗೂ ತಲುಪಿ, ಎಲ್ಲರೂ ಆರೋಗ್ಯವಾಗಿರಲಿ, ಮಾನಸಿಕವಾಗಿ, ದೈಹಿಕ ಯಾರೇ ಇರಲಿ, ಇಡೀ ಪ್ರಪಂಚದ ಯಾವುದೇ ದೇಶ ಆಗಿರಲಿ, ಯುದ್ಧಗಳು ಮನುಷ್ಯನ ನಾಶಕ್ಕಾಗಿಯೇ ಆಗ್ತಾ ಇರ್ತವೆ. ಯುದ್ಧ ಬೇಡ, ನಮಗೆ ಶಾಂತಿ ಬೇಕು. ಆ ಶಾಂತಿ, ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾರೆ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗಬೇಕು. ಈ ಶ್ಲೋಕವನ್ನು ಸರಿಯಾದ ನೀವು ಅರ್ಥ ಆಯಿತು ಅಂದರೆ ನಮ್ಮ ಪೂರ್ವಜರು ಎಂಥವ್ರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಆರೋಗ್ಯವಾಗಿರಿ. ನಮ್ಮ ಸಂತೋಷ ಆ್ಯಂಡ್ ಆಯುರ್ವೇದ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.